ಹಳ್ಳ್ಯಾಗ ನಮ್ಮ ಹಳ್ಳ್ಯಾಗ ಮನೆಗಳು ಪಟ್ಟ ಫೋನ್ ಹತ್ತಾವ. ಬರೀ 2 ವರ್ಷ ಹತ್ತು ಬಂದ ಪಾವನ್ಯಾರ ಮನೆ ಎಲ್ಲಿ ಹೋಯ್ತು? ಈ ಮಾವಿನ ಗಿಡನೂ ಇಟ್ಟು ದೊಡ್ಡ ಅದು, ಚಿಕ್ಕ ಗಿಡನೂ ಇಟ್ಟು ದೊಡ್ಡದಾತು, ಒಂದು ತಿಳಿವಾತು ನನಗೆ. ಅವನು ಆರಾಮ್ ಬಂದ ಒಂದು 8 ದಿವಸ ಆರಾಮ್ ಇದ್ದು ಹೋಗ್ಬೇಕು. ಪಾವನ್ಯಾರ ಮನ್ಯಾಗ ಬಂದ್ರೆ ಮನೆ ಸಿಗವಾತು ನನಗೆ. ಇದ ಮನಿನು ಯಪ್ಪ ಗಿಡಗಳ ಇಟ್ಟು ದೊಡ್ಡ ಹೋಗ್ಯಾವ 2 ವರ್ಷದಾಗ. ಕರ್ಲಿ ಏನು ಮಾಡಲಿ, ಯಾರು ಧೈರ್ಯದಾರ ಮತ್ತೆ. ಇದೇ ಮನ್ಯಾಗ ಹೆಣ್ಣು ಕೇಳಿದ್ದು ನಾವು ರೈತರದ್ರಿ, ನಮ್ಮ ಹುಡುಗಿ ದಗದ ಭಾಳ ಹತ್ತೈತಿ ಅಂತೇಳಿ ಹೆಣ್ಣು ಕೊಡ್ಲಿಲ್ಲ ಬಿಡು. ಕೊಡ್ಲಿಕ್ಕೆ ಅಟ್ಟೋದು ಪಾಪ ನಮಗೇನು ಚಲೋ ಅದಾರು, ಅವ್ರು ಮಾತಾಡ್ಕೊತಾನದಾರು. ಆದರೂ ಆಚೆ ಕಡೆ ಮನೇನು ಈಚೆ ಕಡೆ ಮನೇನು. ಅವನಾರ ಓ ಮಾಮ, ಓ ಮಾಮ, ಮಾಮಾರೇ, ಮಾವ್ರೆ, ಮಾಮ ಇದನ್ನು ಅಲ್ಲು ಮನಿ. ಮಾಮಾರೇ, ಮಾವ್ರೆ, ಮಾಮ, ಓ ಮಾವ ಬರ್ರಿ ಅಡಿದೇವ್ರ. ಏನ್ರಿ ಬರ್ರಿ 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 ಕೊಂಡ್ರಿ. ಆರಾಮದ್ರಿ ಮಾಮ? ಹಾ ಆರಾಮದು. ನೀವ್ರಿ? ನಾವು ಆರಾಮದ್ರಲ್ಲ. ಹೆಂಗ ಮಳಿ ಗಿಳಿ ನಿಮ್ಮೂರಾಗ? ನಂಬರ್ 1 ರೀ. ಮಳಿನೂ ಆಗೈತ್ರಿ, ಅರಿಶಿನಾನು ಹಚ್ಚಿದ್ರಿ, ಕಬ್ಬು ತುಳಿದು ಎಲ್ಲ ಆಗೈತಿ, ಎಲ್ಲ ಬರೋರ್ ನಡೈತಿ. ಒಂದ್ 8 ದಿವಸ ಯಾಕೋ ಮನಸ್ಸು ಸರಿ ಇಲ್ರಿ. ಪಾವನ್ಯಾರ ಮನಿಗೆ ಹೋಗಿ ಬರ್ಬೇಕತ್ ಬಾಂಡ್ರಿ. ಬಂದ್ರಿ ಚಲೋ ಆತು ಬಿಡ್ರಿ. ಬರ್ಲ ಆರಾಮ ಐತಿಲ್ರಿ? ಎಲ್ಲಾ ಆರಾಮ ಐತ್ರಿ. ಎಲ್ಲ ಮ್ಯಾಳ ಐತಿಲ್ರಿ? ಎಲ್ಲಾ ಮ್ಯಾಳ ಐತಿ. ಎಲ್ಲಾ ದೇವ್ರ ಪುಣ್ಯದಿಂದ ಎಲ್ಲಾ ಆರಾಮದವ್ರಿ. ಮತ್ತೇನ್ ಮಾಮ? ಏನಿಲ್ಲ ನಡೈತಿ. ಮತ್ ನೀವು ಸೀಟಿ ಅವ್ರಪ್ಪ, ನಾವು ಹಳ್ಳಿಯವ್ರು. ಒಂದು 4 ದಿವಸ ಇದ್ರೆ ನಡೀತಿಲ್ಲ ಮತ್ತಿಲ್ಲ? ನಿಮ್ಮನ ಮನಿ ಇದ್ದಂಗ ಐತ್ರಿ. 4 ದಿವಸ ಬಿಟ್ಟು 8 ದಿವಸ 1 ತಿಂಗಳು ಇರ್ರಿ. ನಿಮ್ಗೆ ಯಾರು ಬೇಡ ಅಂತಾರಿ? ಸೀಟಿ ಅವ್ರದ ಹೃದಯ ಎಷ್ಟು ವಿಶಾಲ ಐತತ್ ನನಗೆ ಇಂದು ಗೊತ್ತಾತ್ ನೋಡ್ರಿ. ನಮ್ಮ ಹೃದಯ ಭಾಳ ದೊಡ್ಡ ಐತ್ರಿ. ಮೇಘ ನೀರು ತೊಗೊಂಬ, ಮಾಮ ಅವನಾರ. ಆರಾಮದನಿ? ನೀವು ಆರಾಮದಿರಿ? ನಿನ್ನ ಗಂಡ ಚಾ ಮಾಡ್ಕೊಂಬ. ಚಾ ಮಾಡ್ಕೊಂಬ. ಈಗ ನಾಷ್ಟ? ನಾ ಇಲ್ಲಿ 8 ದಿವಸ ಇರಾಕ ಬಂದೇನ್ರಿ ನಿಮ್ಮ ಮನ್ಯಾಗ. ನೀವು 2 ದಿವಸ ಬಂದರಿ? ಮೊನ್ನೆ ಇನ್ನೊಂದು 2 ದಿವಸ ಇರ್ತೀರಿ? ನಾಷ್ಟ ಮಾಡಿ ಚಾ ಕುಡಿಯಾಕ್ರಲ್ಲ? ಏ ನಾಷ್ಟ ಮಾಡಿ ಚಾ ಕುಡ್ತಾರ. ನಾಷ್ಟಾ ಏನ್ ಬಿಡ ಮಮ್ಮಾಗ. ನಾ ಬರುತ್ನ್ಯಾಗ 3 ಜ್ವಾಳದ ರೊಟ್ಟಿ, ಉಂಡಿ ಪಲ್ಯ, 2-3 ತರ ಕಾಯಿ ಪಲ್ಯ, ಮೊಸರ, ಹಾಲು ಎಲ್ಲ ಮುಗಿಸ್ಕೊಂಡ್ ಬಂದನ್ನ. ಹಳ್ಳಿ ಅವ್ರ ಊಟ ಗೊತ್ತೈತ್ಲ ನಿನಗೆ? ಮುಂಜಾನೆ ಅವ್ರು 5 ಗಂಟೆಗೆ ಎದ್ದು ಮಾಡ್ತಾರ. ಗುಡೈತಿ ನಮ್ಗೆ 5-6 ಗಂಟೆಗೆ ಎದ್ದು ಫುಲ್ ರೆಡಿ ಆಗಿಬಿಡ್ತಾರೆ ಮಾವ. ಹಳ್ಳಿಯಾಗಿನ ಲೆಕ್ಕ ಬೇರೆ, ಲೆಕ್ಕ ಬೇರೆ, ಲೆಕ್ಕ ಬೇರೆ. ಮಧ್ಯಾಹ್ನ ಊಟ ಮಾಡೋದತ್ತಲ್ಲ ಅವ್ರು ಹಳ್ಳ್ಯಾರ. ನಾವ್ ಏನ್ ಮಾಡ್ತು ಮಾವ, ಮೊದಲ ನಸಿಗಿನಾಗ ಎದ್ದ ದನಗಳು ಹೆಂಡಿ ಎತ್ತು ಬೆಳಿತು. ದನಗಳು ಹೆಂಡಿ ಬೆಳೆದು ಹೊಲಕ್ ಹೊಕ್ಕು. ಹೊಲಕ್ ಹೋಗಿ ಹಿಂಗ ಬಿಸಿಲು ಹಾಕಿದ್ರು 9 ಗಂಟೆಗೆ ಬರ್ತು, ಫುಲ್ ಹಸಿರಿತು. ಹೌದು, ಹೊಲದಾಗ ಕಾಯ್ತಿದ್ ಹುಡಿಬೇಕಲ್ಲ. ಅಯ್ಯೋ ಈ ನಮ್ಮ ಮನ್ಯಾರ ಒಂದೊಂದು ತಾಸ್ಕೊಂಡ್ ತಿನ್ಕೊತ್ಕೊಂತಾವ. ಇವು ಟಿಫನ್ ಅಂತ ಏನೇನಾವ್, ಮಧ್ಯಾಹ್ನ ಅಂತ ಸಂಜಿಕ ಎಟ್ ಏನ್ ಒಂದೊಂದು ತಾಸ್ಕೊಮ್ಮೆ. ಹಂಗೇನಿಲ್ಲ ಮಾವ, ನಾವೇನ್ ಮಾಡ್ತು 11 ಗಂಟೆಗೆ ನೋಡೋದ ಅವ್ವ ಕೈ ರೊಟ್ಟಿ ಮಾಡಿರ್ತಾಳ. ಕೈ ರೊಟ್ಟಿ ಮಾಡ್ಲಿ ಅಂದ್ರೆ ನಾವ್ ಏನ್ ಮಾಡಿರ್ತು, ಒಂದ ಕೆಲ್ಸನ ಮಾಡ್ತು. ಹೊಟ್ಟೆ ಹಚ್ಚಿ 4 ರೊಟ್ಟಿ ಬಿಡಿದ್ ಮಾವ, ಮ್ಯಾಲ ಒಂದ್ ಸರಿ ಹಾಲು ಕುಡಿದ್ ಬಿಟ್ಟು ರಾತ್ರಿನ ಊಟ. ಅದಕ್ಕೆ ಗಟ್ಟಿ ಮಂದಿ ಇವು ಒಳ್ಳೆ ನಮ್ಗೆ ತಿಂದ ಬರೀ ದವಾಖಾನೆ ಓಡಾಡ್ತಾವ. ಇವು ಬರೇ ದವಾಖಾನೆ ಅಂತಾವ. ಯಾವಾಗ ಬೇಕಾದ್ರೆ ಬರೀ ದವಾಖಾನೆ. ಇರ್ಲಿಲ್ರಿ, ನಿಮ್ಮ ಅಪ್ಪ ಇದೇ ನಾಷ್ಟ ಮಾಡೇ ಕುಡ್ದನ್ರಿ. ಶುಗರ್ ಐತೆ ಹೇಳ್ತಾರ್ರಿ? ಹೌದು, ನಾ ಕುಡಿದಲ್ಲ. ಮುಂಜಾನೆ ಒಂದೊಂದು ಸಲ ಕುಡಿತಾನೆ. ಕುಡಿತಾರೇನ್ರಿ? ಇಲ್ಲಿ ಹಿಡಿಕೆ ಏನು ಮಾಡ್ತೀವಿ? ಅದೊಂದು ಶುಗರ್ ಒಂದು ಬಂದು ಕೂತೈತಿ ರವನ. ಈ ವಯಸ್ಸೊಳಗೆ ಬರಬಾರ್ದಿತ್ತು. ಏನು ಮಾಡ್ತೀರಿ? ಎಲ್ಲಿಯಾರು ಹೋದಾಗ ಗುಲಾಬ್ ಜಾಮೂನು, ಮೈಸೂರು ಪಾಕ್ ಏನ್ರಿ ತಿನ್ನಾಕ ಹೋತು
ಇವ್ರೆಲ್ಲ ಬೇಡ ನಮ್ ಕೊಡ್ಬೇಡ್ರಿ ಅಂತ ನಾವ್ರಿ ಏನ್ ಮಾಡೋದಲ್ಲ ವಯಸ್ಸೈತಿ ಕಾಯಿ 3 ಕತ್ತಿ ಸಾಯಿ ಒಟ್ಟು ವಯಸ್ಸಾಗೈತಿ ತ್ವಾಡೆ ವಯಸ್ಸಾಗೈತಿ ಆಗಿತ್ತು ಕರೆ ಇನ್ನ ಈಗ ಈ ವಯಸ್ಸೊಳಗೆ ತಿನ್ನಾಕ ಒಂದಿಟ್ಟು ಇನ್ನು ಬಾಯಿ ಇದು ಚಪ್ರಸಿತ್ಲ ಏನ್ ಮಾಡ್ದ ಮಾವ ಏನೋ ಹುಣಸಿ ಮುಪ್ಪಾದ್ರ ಹುಳಿ ಮುಪ್ಪ ಹಾ ಅಂತಾರಲ್ಲ ಹಂಗ ಐತಿ ಅದ್ ಜೀವನ ಏನ್ ಮಾಡ್ತೆ ಈಗ ಬಂದ್ ಕೂತೈತಿ ಅದ್ ಶುಗರ್ BP ಅವ್ರದ್ದು ಇದ್ದಿದ್ದೆ ಗೊತ್ತಲ್ಲ ಮಾತಾಡ್ತಾರೆ ಚೆನ್ನಾಗಿ ಮಾಡಿದೀನಲ್ವಾ ನಾವು ಬಂದಿದ್ದು ಚಲೋ ಆತಗಪ್ಪ ಹುಡುಗಿ ಭೇಟಿ ಆತು ಏನೋ ಮಾತಾಡ್ದಂಗಿತ್ತು ಏನಿಲ್ರಿ ಹೋಗ್ರಿ ನೀವು ಹೋಗ್ರಿ ಅಲ್ಲೇ ಒಳಗೆ ಬರ್ತೀನಿ ಹೋಗ್ರಿ ಹಾಂ ಸರಿ ಕಾಯ್ತಾ ಇರ್ತೀನಿ ತಗೋರಿ ಇದನ್ನ ತಗೊಂಡ್ ಹೋಗ್ರಿ ನಾಷ್ಟಕ್ಕೆ ಏನು ರೆಡಿ ಮಾಡಿ ಊಟನ ಮಾಡ್ತಾರಲ್ಲ ನಾಷ್ಟ ರಾತ್ರಿ ಊಟ ನಾವು ನಾಷ್ಟ ಪಾಷ್ಟ ಏನ್ ಮಾಡಂಗಿಲ್ಲ ರೈತರ್ರಿ ಅಂದ್ರೆ ರೊಟ್ಟಿ ಬರೀಲಿ ಹಾ ನನಗೆ ರೊಟ್ಟಿ ಬೇಕ್ರಿ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಬ್ಯಾಡ್ರಿ ಮಧ್ಯಾಹ್ನ ಊಟ ಮಾಡಂಗಿಲ್ರಿ ಮಾಮ ಹಾ ಗುರುಜಿ ಹೌದು ಬರ್ತ 11:30 ಟೈಮ್ ಹೌದು ವಾಟ ಸೇಸ್ತಂಗೆ ಊಟ ಮಾಡಿ ಮಳಿ ದೇವ್ರ ಪುಣ್ಯದಿಂದ 8 ದಿವಸ ಹತ್ತೈತಿ ಮಳಿ ಬರೋಕ್ಕಿಂತ ಮೊದಲು ಎಲ್ಲ ಚೊಕ್ಕ ಸಾಲುಗಳು ಕೊರ್ಕೊಂಡು ಅರಿಶಿನ ಹಚ್ಕೊಂಡು ಮಮ್ಮ ಆತ್ರಿ ಮತ್ತ 1 ಎಕರೆ ಗೊಂಜಾಳ ಹಾಕಿದ್ವು ಹ್ಮ್ ಮತ್ತ ನಿನಗೆ ಹೇಳ್ತಾನೆ 2 ಎಕರೆ ಉಳಿತು 2 ಎಕರೆ ಉಳಿದಿದ್ದು ಕಬ್ಬು ತುಳಿದು ಕೆಲಸ ಎಲ್ಲ ಬರೋಬ್ಬರಿ ಆತು ನಾನು ಅವಾಗ ಹೇಳಿ ಯಾಕೋ ಮನಸ್ಸ ಸರಿ ಅಲ್ವಾ ನಾವು ಹಡ್ಡಿ ಒಂದ್ ಸ್ವಲ್ಪ ಮಾಮ ಮನಿಗಾರ ಹೋಗಿ ಬರ್ತೀವಿ ಒಂದ್ ಸ್ವಲ್ಪ ಜಾಗ ಚೇಂಜ್ ಜಾಗ ಚೇಂಜ್ ಆಗಿ ಗಾಡಿ ಚೇಂಜ್ ಆಗ್ಬೇಕು ಹವಾ ಚೇಂಜ್ ಆದ್ರೆ ಮನುಷ್ಯ ಏನೈತಿ ಫ್ರೆಶ್ ಇರ್ತಾನೆ ಒಂದಿಟ್ಟು ಬರ್ತಾ ಇರೋದ್ರಿ ಅಲ್ಲಿ ಇಲ್ಲಿ ಒಂದಿಟ್ಟು ಬರ್ತಾ ಇದ್ರೆ ನನಗೆ ಗುರ್ತಾಗ್ತಿದೆ ಮತ್ತೇನ್ ಬಿಡಮ್ಮ ಮತ್ತೇನ್ ವಿಶೇಷ ನಡೈತಿ ನಡೀತಿ ನಮ್ದು ಏನಿಲ್ರಿ ಏನಾದ್ರು ಹೊಲನು 3 ಎಕರೆ ಹಚ್ಕೊಂಡ್ ಕೂತಾರಿ ಯಾರಿಗೂ ಹೌದ್ರಿ ಏನ್ ಮಾಡೋದ್ರಿ ಇವ್ರು ಎಲ್ಲ ಇವ್ರ ಕೆಲಸ ಆಗು ಸಿಟಿ ಮಂದಿ ಏನೈತಿ ದುಡಿದನೂ ಬೇಡ ಅಂತಾರ ಒಟ್ಟೆ ನಿಮ್ ಹಳ್ಳಿ ಮಂದಿ ಗಟ್ಟಿ ಸಿಟಿ ಮಂದಿ ಬರೀ ನಾವು ಮನ್ಯಾಗ ಮೊಬೈಲ TV ನೋಡೋ ಬರೀ ಇದೈತಿ ಒಟ್ಟು ದುಡಿಯಾಕಂತೂ ಇವ್ರ ಕೈಲಿ ಆಗೋದಿಲ್ಲ ಅದಕ್ಕಾಗಿ ಬೇರೆದವ್ರಿಗೆ ಹಚ್ಚಿದ್ರು ಅದನ್ನ ಇಲ್ಲಿ ಸಿಟಿ ಮಂದಿ ಇರ್ಲಿ ಹಳ್ಳಿ ಮಂದಿ ಇರ್ಲಿ ಮಾವ ಹಳ್ಳಿ ರೂಲ್ಸ್ಗಳು ಫಾಲೋ ಮಾಡ್ರಿ ಅಂದ್ರ ಭಾಳ ಚಲೋ ಆಕೈತಿ ಮನುಷ್ಯಾಗ ಆರೋಗ್ಯ ಚಲೋ ಇರ್ತೈತಿ ಹಂಗಲ್ಲೋ ಇರುದ ಕಿಸದ 3 ಎಕರೆ ಭೂಮಿ ಇಲ್ಲ ಬ್ಯಾರೆದವ್ರಿಗೆ 4ನೇ ಪಾಯಲ್ಲಿ ಹಚ್ಕೊಂಡ್ ಕೂತಾರಿ ಮನ್ಯಾಗ ಆರಾಮ್ ಚಂಚನ ಕೂತ್ರ ಮತ್ತೆ ಶುಗರ್ BP ಬರೋದು ಏನ್ ಮಾಡ್ತೈತಿ ಅದ ಬಂದ್ ಕೂತೈತಿ ಮನ್ಯಾರು ಮಾಡ ಅಂದ್ರೆ ಹುಡುಗರ ನನ್ನ ಕೈಲಿ ಆಗೋಲ್ಲ ನಿನ್ನ ಕೈಲಿ ಆಗೋಲ್ಲ ನಾ ಹೋಗೋದಲ್ಲ ನೀವು ಹೋಗೋದಲ್ಲ ಅಂತಲೇ ಬ್ಯಾರೆದವಂಗ ಹಚ್ಚಿದ್ವು ಏನ್ ಮಾಡೋ ಏನ್ ಹೇಳ್ರಿ ಕೇಳೋಲ್ಲ ಹುಡುಗರು ಈಗಿನ ಹುಡುಗರು ನಿನ್ ಮಗ ಏನ್ ಮಾಡತಾನ ಏನ್ ಅದಾನ ಏನಪ್ಪ ಏನು ಒಟ್ಟ 1 ವರ್ಷ ಆತ್ಲ ಒಂದು ಫೋನ್ ಇಲ್ಲ ಭೇಟಿ ಇಲ್ಲ ಏನಿಲ್ಲ ಏನು ಅವ್ರಿಗೆ ಯಾರಿಗೆ ಮಂದಿ ಬೇಡ ಪೌನೇರು ಬೇಡ ಯಾರು ಬೇಡ ಬಂದು ಕುಳಿ ಬರೀ TV ಮೊಬೈಲ್ ಏನೋ ನೋಡ್ಕೋತ ಒಟ್ಟು ಯಾರೂ ಬೇಡ ಇನ್ನು ಒಟ್ಟು ಅವ್ರಿಗೆ ಮಾವ ನಮ್ಮೂರಿಗೆ ಅಂತ ಬರವನಿ ಅವ್ವ ನೆನ್ಸತ್ತಾಳ ಯಾಕೆ ಬಂದನು ಪೈಡ್ಸಿ ಹೆಣ್ಣು ಮಗ ನಮ್ಮ ಮಾವ ಈಗ ಬಂದ್ರಿ ಮಾವ ಲುಚ್ಚ ಹಡ್ಸಿಕೊಂಡ ಊರ್ ಲುಚ್ಚ ಹಡ್ಸಿಕೊಂಡ ಮನುಷ್ಯ ದನದು ಎಷ್ಟು ಎತ್ತರ ಆಗಿದ್ವು ಹಿಂಗೆ ಬೆಳೆದ ನೋಡು ಮಾವ ನಿನ್ನ ಕಬ್ಬು ಬೆಳ್ದಂಗ ಬೆಳ್ಕೊಂಡ್ ಕೂತೈತಿ ಸಣ್ಣಂಗೆ ಆರಾಮದಿಲ್ಲ ಮಾವ ಏನು ಉಪಯೋಗ ಇಲ್ಲ ಏನ್ ಮತ್ತೆ ಮಾಡೋದ ನೀವು ಹಂಗ ಮಾಡಿದಿರಿ ಏನ್ ಮಾಡಕ್ ಬರ್ತೈತಿ ಏನಿಲ್ಲ ಬರೀ ಬಿಡಾಟಿಗತಿ ಊರೆಲ್ಲ ಅಡ್ಯಾಡ್ತಾನ ತಿನ್ನೋದೈತಿ ಮಲ್ಕೋದೈತಿ ಬರೀ ಅದ ದೊಡ್ಡ ಬ್ಯಾಸರ ಯಾಕೋ ಹೆಂಗೆ ಯಾಕೋ ಮತ್ತೇನು ನಿದ್ದೆ ಮಾಡ್ಲಾ ಮಾವ ಏನೈತೆ ಅಯ್ಯೋ ಪಿಸರ್ ಹಿಡಿಸಿ ತಮ್ಮನ ಮಗನ ನಿದ್ದೆ ಮಾಡಕ್ ಹುಡ್ಸ್ಯಾನು ದೇವ್ರೆ ಹಗಲಿ ಒಂದು 4 ತಾಸ ರಾತ್ರಿ ಒಂದು 16 ತಾಸ ಮತ್ತೆ ಇನ್ನೇನು ಉಳಿತ ಇನ್ನೊಂದು 4 ತಾಸು ಸಿಗ್ತೀವಿ ಮಾವ ಆ 4 ತಾಸು ಮೊಬೈಲ್ ಹಾ ಮೊಬೈಲ್ ಆಯ್ತು ಹಾಳಾಗಿ ಹೋಗ್ಕಿರ ಹಾಳಾಗಿ ಭಾಳ ಊಟ ಹಾಳಾಗಿ ಹೋಗ್ಕಿರಿ ಹೋತು ಆ ಕಾಲ ಮಾವ ನೀವಾರ ಎಲ್ಲಿ ದುಡಿದ್ರು ಬಿಡು ಅಪ್ಪ ಎಲ್ಲ ಅಜ್ಜ ಮಾಡಿಟ್ಟಾನು ಇದ್ರ ಏನ್ ತಿಂತೀರಿ ನೀವು ಅಜ್ಜ ಮಾಡಿಟ್ಟಲ್ಲ ಎಲ್ಲ ದುಡ್ತಾ ರಗಡಿ ಎಲ್ಲ ಮಾಡಿ ಇಟ್ಟಿದ್ದು ನಿಮ್ ಸಂಬಂಧ ಏನು ಈ ಹುಡ್ಸಿಗಣ್ಣ ಮಗ ನಮ್ಮ ಮಾ ಬಂದಾನಂದ್ರೆ ಬುದ್ಧಿ ಹೇಳಕ್ ಬಂದಿರ್ತಾನು ತಲೆ ಹೇಳಕ್ ಅದಿರ್ತಾನಂಗಲ್ಲ ಏನು ಏನಿಲ್ರಿ ಮಾ ಏನಿಲ್ರ ಏನಂದೇವ ಏನಿಲ್ರ ಆರಾಮಿಲ್ಲ ಕೇಳಿ ಬಾಯಾಗೇನು ಬಡ್ಬಡ್ಸಿದ್ಲೆ ಇಲ್ಲ ಪಿಸರ್ ಹಿಡಿಸಿ ತಮ್ಮನ ಮಗನ ನಿನ್ನ ಹೊಡ್ಲೇನು ಅಂದ ಇದ್ದೆ ಹೊಲಕ್ಕೆ ಬರ್ತಿದ್ದೆ ಎಂತ ಚಂದ ನನ್ನ ಜೋಡಿ ವಾಡಿಗೆ ಬರ್ತಿದ್ದಿ ದನಗಳು ಮೇಯ್ ತುಳಿತಿದ್ದಿ ಹಡ್ಸಿಕೊಂಡ ಒಂದಕ್ಕ ಈಗ ಏನು ದಗದಿಲ್ದ ಬಟ್ಟಿಲ್ದ ಕೂತದಿ ಬರೀ ಬೌಡಿ ಇದನ್ನ ಬೆಳೆಸ್ರಿ ಏನು ಮನುಷ್ಯ ತರೋದಕ್ಕೆ ದನ ಆತಾರ ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ಬಸವಣ್ಣ ಅವ್ರ ಬಿಸರು ಹಡ್ಸಿಕೊಂಡ ನಡಿ ಒಳಗೆ ಕರಿತೀರಿ ಎಲ್ಲ ಬರೀ ಇಲ್ಲೇ ಕುಡಿಸ್ಕೊತ ಬರ್ಲಮ್ಮ ಒಳಗೆ ಬರ್ರಿ ನಡ್ರಿ ಹೊಲಸು ಹಡ್ಸಿಕೊಂಡ್ರ ತಂದು ಒಂದಕ್ಕ ಬಾಮ ಒಳಗೆ ಬಾ ಈಗ ಬೇಡಗಪ್ರಿ ಒಟ್ಟು ನಿಮ್ಮ ಗಂಡ ಆರಾಮದಲ್ಲ ಹೌದು ಆರಾಮದ
ಯಾಕೋ ಮಾತಾಡೋಲಿ ನಿನ್ನ ಮೊಮ್ಮಗ ಅದಲ್ಲವ ಹಿರೇಕಿ ಮಗ ಏನು ಮೊಬೈಲ್ ಹಿಡ್ಕೊಂಡು ಕುಂಡಿರ್ತಾವ ಯಾರು ಬಂದ್ರೆ ಗೊತ್ತಿಲ್ಲ ಏನಿಲ್ಲ ಯಾವಾಗ ಬಂದ್ರೆ ಕೇಳೋದು ಗೊತ್ತಿಲ್ಲ ಗೋ ನಿಮ್ಮ ರಾಳ ಅವ್ರ ಏನ್ ತಪ್ಪಾಕೈತೆ ಹಡ್ಸಿಕೊಂಡ್ರ ಊರ್ ಹಡ್ಸಿಕೊಂಡ್ರ ಚಂದಾಗಿ ದಗದ ಮಾಡ್ಕೋ ಅವ್ನ ಬೆನ್ನ ಐತಿ ಅವ್ನ ನೆಲ ಕೆಡ್ಕೊಂಡಿ ಹೌದ ಲುಚ್ಚ ಅದನವ ಎಡ್ಸಿ ನಮಗ ಮತ್ತೆ ಚಾಲು ಮಾಡಿದಪ್ಪ ಏನಾಯ್ತು ಏನಿಲ್ಲ ಕೆಲಸ ಹೇಳ್ರಮ್ಮ ಮಾಡ್ತಾನಮ್ಮ ಏನು ಅವನು ಆರಾಮ್ ಇರ್ಬೇಕು ಪವನ್ಯಾರ ಮನ್ಯಾಗ ಸೀಟ್ಯಾಗ ಬನ್ನಿ ಸೀಟ್ಯಾಗ ಬರ್ಬಿಡ್ದೆ ಇವಂದು ದಂಧೆಗಿಲ್ಲ ಇವ ಮೊಬೈಲ್ ಹಿಂಗೆ ಸರ್ಚ್ಕೋತ ಕೂತಾನು ಮತ್ತು ಮಾವ ಒಬ್ಬ ಹಿಂಗೆ ಶುಗರ್ ಹಾಕೊಂಡು ಹಿಂಗೆ ಕೂತಾನು ಈಗ ಒಬ್ಬಾಕಿ ನೋಡ ಪರಾಯನ್ ಭಾಳ ಚಲೋ ಈಕಿ ಮತ್ತು ನಾನು ಚಂದನೆ ಹೇಳ್ತೀನಲ್ರಿ ಅಂದ್ರೆ ಮೊದಲಿಂದಲೂ ಚಂದನೆ ಇದ್ದೀನಲ್ವ ನಿಮಗೆ ಗೊತ್ತಿಲ್ಲೇನಾ ಮಾವಿನ ಗಿಡ ಎಷ್ಟು ಚಂದ ಐತದ ಮಾವಿನ ಗಿಡ ಸೀಸನ್ ಇಲ್ಲು ನಮ್ಮ ಕಡೆ ಎಲ್ಲ ಮಾವಿನಕಾಯಿ ಆಗಿ ಒಂದು ಮಾವಿನಕಾಯಿ ಇಲ್ಲ ಇದ್ರಾಗ ಹರಿದ ಹಣ್ಣತ್ತು ಹಾಕಿರ್ಬೇಕಣ್ಣ ಗಿಡ ಬರೀ ಹಣ್ಣು ಅಟ್ಟ ಕೊಡಂಗಿಲ್ಲ ವರ್ಷಾನುಗಟ್ಟಲೆ ನೆಳ್ಳಾನು ಕೊಡ್ತೈತೆ ಅದು ಭಾಳ ದೊಡ್ಡ ಮಾವ ಅದು ನಿಮ್ಮ ಹತ್ರ ನಾನೊಂದು ವಿಷಯ ಹೇಳಬೇಕಿತ್ತು ವಿಷಯ ಹೇಳ್ಬೇಕತ್ತ ನೀವು ಹೂ ಅಂದ್ರೆ ನಾನು ಹೇಳ್ತೀನಿ ಏನು ಹೇಳ್ತಿರ್ಬೇಕಿ ಹೆಗಲ್ ಮೇಲೆ ಕೈ ಇಡ್ತಾಳ ಹೇಳಿ ಏನು ಅದು ನಾನು ನಿಮ್ಮನ್ನು ತುಂಬ ದಿನದಿಂದ ಇಷ್ಟಪಡ್ತಾ ಇದ್ದೆ ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆಯಲ್ಲೆಲ್ಲ ಆಪೋಸಿಟ್ ಮಾಡಿಬಿಟ್ರು ಮದುವೆ ಆಗಬೇಡ ನೀನು ಅಂತ ಎದುರಿಸ್ಬಿಟ್ರು ಅದಕ್ಕೆ ಬೇರೆ ಯಾರಿಗೋ ಕೊಟ್ಟು ಮದುವೆ ಮಾಡಿದ್ರು ನಿಮ್ಮ ಮೇಲೆ ನನಗೆ ಇವತ್ತಿಗೂ ಪ್ರೀತಿ ಇದೆ ಮಾವ ನೀವೇನಾದರೂ ಹ್ಞೂ ಅಂದರೆ ನನ್ನ ಗಂಡನ ಬಿಟ್ಟು ಬಂದು ನಾನು ನಿಮ್ಮ ಜೊತೆ ಸಂಸಾರ ಮಾಡ್ಬೋದಾ ನೀವು ನಗಬೇಡಿ ನನ್ನ ಗಂಡನ ಜೊತೆ ನಾನು ಚೆನ್ನಾಗಿಲ್ಲ ಗೊತ್ತಾ ಅವ್ನು ಯಾವಾಗಲೂ ಕುಡಿತಾನೆ ನನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ ಗೊತ್ತಾ ಅವನು ಫೋಟೋಶೂಟ್ ಮಾಡೋಕ್ಕೆ ಹೋಗ್ತಾನೆ ಬರೀ ಕುಡಿತಾನೆ ಬರೀ ಕುಡ್ಬಿಟ್ಟು ಬಂದು ಮಲ್ಕೊತಾನೆ ಹೊಡಿತಾನೆ ಹಿಂಗೆಲ್ಲ ಮಾಡ್ತಾನೆ ನನಗೆ ಅವನ ಕಡೆಯಿಂದ ಯಾವುದೇ ನೆಮ್ಮದಿ ಸಿಗ್ತಾಯಿಲ್ಲ ನೀವು ಹ್ಞೂ ಅಂದರೆ ನನ್ನ ಗಂಡನ ಬಿಟ್ಟು ನಿಮ್ಮ ಜೊತೆ ಬಂದು ಇರ್ಬೋದಾ ಎಷ್ಟು ಹುಚ್ಚಿದೆ ಪೀನಿ ಹಾಂ ಇಷ್ಟ ಗಂಡ ಹೆಂಡತಿ ಸಂಬಂಧ ಇಷ್ಟ ನಾ ಹಂಗೆ ಹೇಳತ್ತೀರ ನನ್ನ ಮನಸ್ಸಲ್ಲಿ ಇದ್ದಿದ್ದ ಮಾತನ್ನ ತುಂಬ ದಿನದಿಂದ ಹೇಳಬೇಕಂತ ಇದ್ದೆ ಆದರೆ ನೀವು ಅದೇ ಟೈಮಿಗೆ ನೀವು ಬಂದ್ರಲ್ಲ ಅದಕ್ಕೆ ಹೇಳತ್ತೀನಿ ಅಷ್ಟೇ ಜೀವನ ಕೆಟ್ಟ ಮನುಷ್ಯ ಸುಧಾರಿಸ್ತಾನೆ ಹಂಗೆ ಇರಂಗಿಲ್ಲ ಸುಧಾರಿಸುವಷ್ಟು ಶಕ್ತಿ ಹೆಣ್ಣಿನ ಕಡೆ ಇರ್ತೈತಿ ಅದನ್ನು ಉಪಯೋಗ ಮಾಡ್ಬೇಕಾಕೈತಿ ಹೌದು ಕರೆ ಆದರೆ ಅವ್ನು ಕರೆಕ್ಟಾಗಿದ್ದರೆ ನಾನು ಈ ಥರ ನಿರ್ಧಾರ ನಾನು ತಗೊತಾ ಇರಲಿಲ್ಲ ಆದರೆ ಅವ್ನು ಸರಿ ಇಲ್ಲ ಬಟ್ ನಾನೇನು ಮಾಡಲಿ ಹೇಳ್ರಿ ನಿನ್ನ ಗಂಡ ಈಗ ಏನು ಮಾಡತ್ತಾನಲ್ಲ ಕುಡಿದು ತಿನ್ನೋದು ಇದನ್ನ ನಾಳೆ ಮಾಡಕೈತಿ ಅಂದ್ರೆ ನಾಳೆ ನಾನು ಬಿಟ್ಟು ಹೋಗಿ ಇಲ್ಲ ಮಾವ ಯಾಕಂದರೆ ನಾನು ನಿಮ್ಮನ್ನು ಜೀವಕ್ಕಿಂತ ಭಾಳ ಇಷ್ಟಪಡ್ತೀನಿ ನೀವೇನೇ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ನಾನು ಅದು ಅನುಸರಿಸ್ಕೊಂಡು ಹೋಗ್ತೀನಿ ಆದರೆ ನನಗೆ ಅವನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂದಮೇಲೆ ಕರುಣೆ ಸರಿ ಮಾಡಬೇಕು ಅಂತ ಅದು ಹೆಂಗೆ ಹುಟ್ಟುತ್ತೆ ಹೇಳ್ರಿ ಹುಚ್ಚಿದ್ದೀನಿ ನಮ್ಮ ಭಾರತ ಸಂಸ್ಕೃತಿನ ಮರೆತು ಬಿಟ್ಟಿದ್ರಿ ನೀವು ಒಂದು ಸ್ವಲ್ಪ ಸಿಟಿಯಾಗಿರ್ಬಿಡೋದ ಸಂಸ್ಕೃತಿನ ಮರೆತು ಬಿಡೋದ ಹಾಂ ನಿನ್ನ ಮದುವೆಗೆ ಎಷ್ಟು ವರ್ಷ ಆಗಿತ್ತು ಗೊತ್ತೈತಿ ಈಗ 4 ವರ್ಷ ಆಯಿತು ಮತ್ತು 4 ವರ್ಷದಾಗ ಅದೇ ಇನ್ನೂ ಒಂದು ಕೂಸು ಇಲ್ಲ ಕೂಸ ಪಾಸ ಅದು ಇದು ಅನಿವಾರ್ಯ ಆಟದ ಅದನ್ನು ತೊಗೊಂಡು ಏನು ಮಾಡ್ತೀವಿ ನೀನು ಹಿಂಗೆಲ್ಲ ತಪ್ಪು ಮಾತಾಡಬಾರ್ದು ನೀನು ಶಾನೆ ಇದ್ನಂದ್ರೆ ನೀನು ಮಾತಾಡಿದ್ದು ತಪ್ಪು ಅಂತೇಳಿ ಒಪ್ಕೊಂಡ್ಬಿಡು ಹುಚ್ಚರಂಗೆ ಮಾಡಕ್ಕೆ ಹೋಗ್ಬೇಡ ಹಂಗಲ್ಲಿ ಗಂಡನ ಬಿಟ್ಟು ಬರೋದು ಹುಚ್ಚರಾಟ ಅಲ್ಲದ ಇಲ್ರಿ ಅವನ ಜೊತೆ ನನಗೆ ನೆಮ್ಮದಿ ಇಲ್ಲ ಅಂದಮೇಲೆ ಅವನ ಜೊತೆ ಇರೋದು ಒಂದೇ ಸುಮ್ಮನೆ ಸಾಯೋದು ಒಂದೇ ಅಲ್ವಾ ನಾ ರೈತ ಮನುಷ್ಯ ಅದೀನಿ ಒಮ್ಮೆ ಕೊಟ್ಟ ಹೆಣ್ಣು ನಾ ಹಿಂಗೆ ಟಚ್ ಸೋದಕ್ಕೆ ಮಾಡಂಗಿಲ್ಲ ಮುಟ್ಟಂಗಿಲ್ಲ ನಿನ್ನ ಜೋಡಿ ಪ್ರೀತಿಲಿ ಒಂದು 4 ಮಾತಾಡಿ ನಾ ಅದನ್ನ ಮಾಡ್ತಾನೆ ತಿಳ್ಕೊಂಡಿ ನಂಗೆ ಹಂಗೆ ಹೇಳಕತ್ತಿಲ್ಲ ನಾನು ನಿಮ್ಮನ್ನು ಭಾಳ ಇಷ್ಟಪಡಕತ್ತೀನಿ ಅದು ನಾನು ಹೇಳಕತ್ತೀನಿ ನಿಮ್ಗೆ ಅಂದ್ರೆ ನಿಮಗೂ ನನ್ನ ಮೇಲೆ ಪ್ರೀತಿ ಇತ್ತಲ್ವಾ ಮಾವ ಎತ್ಲ ಬೆಟ್ಟದಕ್ಕಿಂತ ಹೆಚ್ಚಿತ್ತು ಏನು ಮಾಡಲಿಲ್ಲ ನಿಮ್ಮ ಮನೆಯವ್ರು ಮಾಡಿದ ಕೆಲಸ ಅದ ನನ್ನ ತಪ್ಪಿದ್ರಾಗ ಏನೂ ಇಲ್ಲ ಇದ್ರಾಗ ನಾ ತಪ್ಪಿಸ್ತೇಳಿ ನೀನು ನನ್ನ ಎಳ್ಯಾಕೂ ಹೋಗ್ಬೇಡ
ಅದು ಕರೆ ಐತಿ. ಅದನ್ನೇ ಹೇಳಕತ್ತೀನಿ, ನನಗೆ ನಿಮ್ಮನ್ನು ಬಿಟ್ಟು ಬದುಕಕ್ಕೆ ಆಗ್ತಾ ಇಲ್ಲ. ಯಾವಾಗಲೂ ನೀವು ನನ್ನ ಮನಸ್ಸಲ್ಲಿ ಇರ್ತೀರಾ. ನೀವು ನನ್ನ ಮನಸ್ಸಲ್ಲಿ ಇರ್ಬೇಕಾರೆ ಬೇರೆಯವ್ರ ಜೊತೆ ನಾನು ಹೆಂಗೆ ಸಂಸಾರ ಮಾಡಲಿ ಹೇಳ್ರಿ? ತಪ್ಪು ಇದು ಪಾಶ್ಚಾತ್ಯ ದೇಶ ಅಲ್ಲ, ಇದು ನಮ್ಮ ಭಾರತ ದೇಶ ಐತಿ. ಇಲ್ಲಿ ನಡೆಯಂಗಿಲ್ಲ ಇದೆಲ್ಲ ಆಟ. 4 ಮಂದಿ ತೂ ಅಂತ ಉಗುಳ್ತಾರೆ, ನಿನ್ನ ಕರ್ಕೊಂಡು ನಾವು ಹಾಯ್ದಂದ್ರೆ ಮತ್ತು ಅವ್ರು ಉಗುಳುವಾರಕ ಬೇಕಾದ್ರೆ ಬಿಡುವಾರಕ ಅವ್ರದ್ದೇನು ನಾವೇನು ವಿಚಾರ ಮಾಡಂಗಿಲ್ಲ. ನೀವು ನನ್ನ ಜೊತೆ ಸಿಟಿಗೆ ಬಂದ್ಬಿಡಿ, ಅಲ್ಲಿ ಯಾರೂ ನೋಡಲ್ಲ. ನನ್ನ ಹೊಲ, ನನ್ನ ಮನಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ. ಅಂದ್ರೆ ನಾನು ಏನು ಹೇಳ್ತೀನಿ, ನೀವು ಅವ್ರನ್ನ ಬಿಟ್ಟು ಬನ್ನಿ ಅಂತ ನಾ ಹೇಳಕತ್ತಿಲ್ಲ. ಅವ್ರ ಜೊತೆಲಿ ಇರ್ತಾರೆ, ನೀವು ಅವಾಗವಾಗ ಹೋಗಿ ನೋಡ್ಕೊಂಡು ಬರ್ಬೋದಲ್ಲ. ಈ ಪ್ಲ್ಯಾನರ್ ಎಂಥದೈತೆ ಅಂತ ವಿಚಿತ್ರ ಪ್ಲ್ಯಾನ್ ಇದೆ. ಹಂಗೆಲ್ಲ ಆಗಬಾರ್ದು. ಇದು ಒಟ್ಟ ಸರಿ ಅನ್ಸಲಿಲ್ಲ. ನಾ 8 ದಿವಸ ನಿಮ್ಮ ಮನ್ಯಾಗ ಇರ್ಬೇಕಂತ ಬಂದೀನಿ. 8 ನಿಮಿಷ ಇರಾಕು ನನಗೆ ಮನಸ್ಸಾಗಂಗಿಲ್ಲ. ನೋಡ್ರಿ, ನಾನು ಹೇಳಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ? ನೀವು ಹಂಗಂತ ಮನೆ ಬಿಟ್ಟೆಲ್ಲ ಹೋಗೋಕೆ ಹೋಗ್ಬೇಡಿ. ನಿಮಗೆ ಎಷ್ಟು ದಿನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಲ್ಲ ಅಷ್ಟು ದಿನ ನೀವು ಇಲ್ಲೇ ಇರಿ. ನಾನೇನು ಡಿಸ್ಟರ್ಬ್ ಮಾಡಲ್ಲ ನಿಮಗೆ. ಇದು ನಿನ್ನ ಮನುಷ್ಯನಾಗ ಕಲ್ಕೈತೆ ಅಂದ್ಬೇಕು. ಹಿಂದಿಲ್ದು ಮಾತ್ರ ನಾಳೆ ಆದರೂ ನಾನು ಕೆನಕೈಕೇನಿ. ಇಲ್ಲ ಇವತ್ತು ಲಾಸ್ಟ್. ಇದು ಬಿಟ್ಟು ಬೇರೆ ಇನ್ಯಾವತ್ತೂ ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ಗಂಡು ಕುಡುಕಿರಲಿ, ಅಡಕಿರಲಿ, ಬಡಕಿರಲಿ, ಉದ್ದಿರಲಿ, ಗಿಡ್ಡಿರಲಿ, ಕರ್ಗಿರಲಿ, ಕೆಂಪಗಿರಲಿ, ಗಂಡ ದೇವರವ. ಇನ್ನೊಂದು ಹೇಳ್ತೀನಿ ಕೇಳಿ ನಿನಗೆ. ನಿಮ್ಮಪ್ಪ ನಿಮ್ಮ ಅಂತಂಬರ ಕೊಡ್ಲಾರ ಕೈಗೆ ನಾನಿನ್ನು ಮಾಡ್ಕೊಂಡಿಲ್ಲ. ನಿಂದು ಮನಸ್ಸಿತ್ತು, ನಂದು ಮನಸ್ಸಿತ್ತು. ಆದ್ರೆ ಅವ್ರು ಕೊಡಲಿಲ್ಲ. ವಿರುದ್ಧ ಬಂದ್ರೆ ನಾವೇನು ಮಾಡಕ್ಕೆ ಬರ್ತೈತಿ? ಈಗ ನಿಂದು ಮದುವೆ ಆಗೈತಿ, ನಂದು ಮದುವೆ ಆಗೈತಿ. ಈಗ ನೀವು ಮಾತಾಡಿಲ್ಲ, ನನಗೆ ಒಂದು ಸ್ವಲ್ಪ ಸರಿ ಅನಿಸಲಿಲ್ಲ. ನೋಡಿ, ನಿಮ್ಗೆ ಸರಿ ಅನ್ನಿಸ್ತೋ ಬಿಡ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ನಿಮಗೆ ಹೇಳಬೇಕಿತ್ತು, ಅದಕ್ಕೆ ನಾ ಹೇಳಿದ್ದೀನಿ ಅಷ್ಟೇ. ತಪ್ಪಾಗಿರೋ ದಯವಿಟ್ಟು ಕ್ಷಮಿಸ್ಬೇಡಿ. ನಿಮ್ಮ ಮನೆಗೆ ಒಂದು 8 ದಿವಸ ಇರ್ಬೇಕಾದ್ರೆ ಬಂದಿಲ್ಲ, ನಂದು ತಪ್ಪು ಮೊದಲು. ನೀ ಬಂದದ್ದು ನನಗೆ ಗೊತ್ತಿಲ್ಲ. ಹಂಗಲ್ಲ, ಒಂದು ಹೆಣ್ಣು ಒಂದು ಗಂಡನ ಬಿಟ್ಟ ಇನ್ನೊಬ್ಬನ ಜೋಡಿ ಹೋಗ್ಕನಂದ್ರೆ ಅದು ಅಷ್ಟು ಸರಿ ಅಲ್ಲ. ಮತ್ತು ಇನ್ನೊಂದು, ನಾನು ನಿನ್ನ ಜಾಗದಾಗ ನಾನು ಹೆಂಡತಿ ಕೆಲಸ ಮಾಡಲಿ ಅಂದ್ರೆ ನಾ ಸುಮ್ಮನೆ ನಾನು. ನೀವು ನಿಮ್ಮ ಹೆಂಡ್ತಿನ ಭಾಳ ಚಲೋ ನೋಡ್ಕೊಳಕತ್ತಿದ್ರಿ. ಆಕೆಗೆ ಆ ಥರ ಥಾಟ್ಸ್ ಕೂಡ 1 ಸೆಕೆಂಡ್ ಕೂಡ ಹಂಗೆ ಬರಲ್ಲ. ಆದರೆ ನನ್ನ ಗಂಡ ನನ್ನನ್ನು ಚಲೋತ್ತ ನೋಡ್ಕೊತಿಲ್ಲ. ಅದರಲ್ಲಿ ಆ ಟೈಮಿಂಗ್ ಆ ಥರ ಬರೋದು ಕಾಮನ್ ಅಲ್ವಾ? ನಿನ್ನ ಹನಿಬಾರದಾಗ ಅಂತ ಜೋಡಿ ಬರ್ದಾನೆ ದೇವ್ರ. ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕು. ನೀ ಹೆಂಗಾರ ಮನೆ ಅವ್ನು ತಿದ್ದಾಗ ಪ್ರಯತ್ನ ಮಾಡ್ಬೇಕು. ಇಂಥವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. 4 ವರ್ಷದಿಂದ ನಾನು ಅದನ್ನೇ ಮಾಡತ್ತೀನಿ, ಆದರೆ ಅವ್ನು ನನ್ನ ಮಾತು ಕೇಳತ್ತಿಲ್ಲ. ಎಲ್ಲೆಲ್ಲ ಪ್ರೀತಿಯಿಂದ ತಿದ್ದಿತ್ತಂದ್ರೆ ಕಲ್ಲು ಸುದಿಕ್ಕೆ ಮೂರ್ತಿ ಆಕೈತಿ. ಪ್ರೀತಿಯಿಂದ ತಿದ್ದಬೇಕು. ಹಂಗಲ್ಲ, ಒಂದು ಏನೋ ಅಂತಾರೆ ನೋಡಿ ಇಂಗ್ಲೀಷ್ ನೋಡಿ, ಈಗೋ ಅಂಥದ್ದು ಇಟ್ಕೊಂಡು ಮನುಷ್ಯನಾಗ ತಿದ್ದಬಾರ್ದು ಗಂಡುಗಳನ್ನ. ನಾನು ಕಲ್ತದೇನು 10ನೇ ನನಗೂ ಗೊತ್ತಾಕೈತಿ ಎಲ್ಲ ಇಂಗ್ಲೀಷ್ ಬಂಗ್ಲೀಷ್. ಇನ್ನೊಂದು ಮಾತು ಹೇಳ್ತಾನೆ ಕೇಳಿ ನನಗೆ. ಇದ್ದ ಗಂಡನ ಬಿಟ್ಟು ನೀ ಎಲ್ಲೇರು ಹೋದೆ ಅಂದ್ರೆ ದೇವ್ರು ನಿನಗೆ ಸುಖ ಮಾಡಂಗಿಲ್ಲ. ಇದು ಒಂದೇದು ನನಗೆ ಅಷ್ಟೇ ಅಲ್ಲ. ಹಂಗಲ್ಲಿ ಪ್ರೀತಿ ಮಾಡಿದ್ದು ಗೊತ್ತೈತಿ. ಆದ್ರೆ ನಾನು ನಿನ್ನ ಪ್ರೀತಿ ಮಾಡಿ ನಿನ್ನ ಮೇಯಾರು ಮುಟ್ಟಿನ ಒಂದು ಸಲ ಮುಟ್ಟಿದ್ದೇನೆ ಇಲ್ಲ. ಮತ್ತು ಯಾಕೆ ಸುಳ್ಳ? ನಾ ಅಂಥವಲ್ಲ, ನಾ ಅಂಥವ ತಿಳ್ಕೊಬೇಡ. ನನಗೆ ಗೊತ್ತು ನೀವು ಅಂಥವ್ನಲ್ಲ ಅಂತ. ಅದಕ್ಕೆ ಇವತ್ತಿನವರೆಗೂ ನಿಮ್ಮಲ್ಲಿ ಪ್ರೀತಿ ಹಂಗೆ ಇದೆ ನನ್ನಲ್ಲಿ. ಪ್ರೀತಿ ಇರಲಿ, ಇಂಥ ಕಾಮದ ಪ್ರೀತಿ ಬೇಡ. ಇದೆಲ್ಲ ನನಗೆ ಸರಿ ಅನ್ಸಂಗಿಲ್ಲ. ದಯಮಾಡಿ ಹೇಳ್ತೀನಿ, ನಾನು ನಿಮ್ಮ ಮನೆಗೆ ಒಂದು 8 ದಿವಸ ಇರ್ಬೇಕಂತ ಬಂದಿಲ್ಲ. ನಂದ ತಪ್ಪಾತು, ನಾನು ಕ್ಷಮೆ. ಪ್ಲೀಸ್ ಹಂಗೆಲ್ಲ ನೀವು ರಿಟರ್ನ್ ವಾಪಸ್ ನಿಮ್ಮ ಊರಿಗೆ ಹೋಗಬೇಡಿ ಆಯ್ತಾ? ನನ್ನಿಂದ ಏನಾರು ತಪ್ಪಾಗಿರೋದು ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಇದ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಬೇಕಾದ್ರೆ ನಿಮ್ಮ ಮೇಲೆ ನಗಲು ನಾನು ಯಾವತ್ತೂ ಇದ್ರ ಬಗ್ಗೆ ಮಾತಾಡಲ್ಲ ಆಯಿತಾ? ಪ್ಲೀಸ್, ನಿಮಗೆ ನನಗೆ ಗೊತ್ತು ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕಂತ ಇಲ್ಲಿಗೆ ಬಂದಿದ್ದೀರಾ. ನಮ್ಮ ಅಪ್ಪನ ಜೊತೆ ನನ್ನ ತಮ್ಮದಿರ ಜೊತೆ ಚೆನ್ನಾಗಿದ್ಬಿಟ್ಟು ಹೋಗಿ. ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಬಟ್ ನೀವು ಯಾವತ್ತೂ ನೀವು ಊರಿಗೆ ಹೋಗಬೇಡಿ ಆಯಿತಾ? ನನ್ನ ಹೆಂಡತಿ 8 ದಿವಸ ಊರಿಗೆ ಹೋಗಿದ್ದ. ನನ್ನ ಹೆಂಡತಿ ನನ್ನ ಮಕ್ಕಳು ಊರಿಗೆ ಹೋಗೋಣ. ನನಗೆ ಯಾಕೋ ಮನ್ಯಾಗ ಅವ್ವ ಅಪ್ಪ ಕಾಶಿಗೆ ಹೋದ್ರೆ, ಇನ್ನು ಒಬ್ಬ ಅಕ್ಕನ ಮನ್ಯಾಗ ಅಂತೇಳಿ ಪವನ್ಯಾರ ಮನ್ಯಾಗ ಇದ್ದು ಹೋಗ್ಬೇಕಂತ ಬಂದಿದ್ದೆ. ದಯಮಾಡಿ ನಾ ಇಂದು ನೋಡಿ, ಮನೇಲಿ ಮತ್ತೆ ಒಬ್ಬರೇ ಇರ್ತೀರಲ್ವಾ? ಅದು ಇಲ್ಲೇ ಇರಬೇಕಿದ್ರೆ ನಾನೇ ನಮ್ಮ ಊರಿಗೆ ಹೋಗ್ತೀನಿ. ಇಲ್ಲ ನನ್ನ ಫ್ರೆಂಡ್ ಮನೆ ಇಲ್ಲೇ ಇದ್ದೇ ಬೇಕಿದ್ರೆ ನಾನೇ ಅಲ್ಲಿ ಹೋಗ್ತೀನಿ. ನಿಮಗೆ ಅಷ್ಟೊಂದು ಬೇಜಾರಾಗಿದೆ ನನ್ನ ಮೇಲೆ. ಆಯಿತು, ಹಂಗೆಲ್ಲ ಇದು ಮಾಡ್ಕೋಬಾರ್ದು, ಹುಚ್ಚರಂಗೆ ಮಾಡಬಾರ್ದು. ಈಗ 4 ವರ್ಷ ಆತು ಮದುವೆಗೆ. ಅವ್ನು ಸುಧಾರ್ಸೋಕೆ ಪ್ರಯತ್ನ ಮಾಡ. ಅವ್ನ ನಂಬರ್ ನನಗೆ ಕೊಡು, ನಿನ್ನ ಗಂಡನ ನಂಬರ್ ಕೊಡು. ಅವ್ನ ಜೊತೆ ಮಾತಾಡ್ತಾನ. ಎಂಥ ಕಲ್ಲಿದ್ರೂ ಮೂರ್ತಿ ಆಕೈತಿ. ಯಾಕೆ ಸುಳ್ಳು ಇದನ್ನು ಮಾಡ್ತಿ? ಸರಿ ಆಯಿತು. ಒಮ್ಮೆ ಆಸ್ತಿ ಹೋದ್ರೆ ಹೊಳೆ ಬರ್ತೈತಿ, ಭೂಮಿ ಹೋದ್ರೆ ಹೊಳೆ ಬರ್ತೈತಿ. ನೀ ದುನಿಯಾ ಕಳ್ಕೊ ಎಲ್ಲ ಚೊಕ್ಕ ಬರೀ ಊಟ ಅರ್ಬಿ ಮೇಲೆ ನೀವು ಊರು ಬಿಡ ನಡಿತೈತಿ. ಅದೆಲ್ಲ ಹೊಳೆ ಸಿಗ್ತೈತಿ. ಒಮ್ಮೆ ಗಂಡನ ಬಿಟ್ಟು ಮತ್ತೊಬ್ಬನ
ಅನ್ಬಾರ್ದು ಅದನ್ನು ಹೊಲಸು ಅನಿಸ್ತೈತಿ. ಹೋತಂದ್ರೆ ಅದು ಹೊಳ್ಳಿ ಬರಂಗಿಲ್ಲಪ್ಪಿ. ನೀ ನನ್ನ ಕೂಸಿದ್ದಂಗೆ ಈಗ ನೋಡಿ, ನೀವು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ಗೊತ್ತಿಲ್ಲ, ಆದರೆ ನಾನು ನಿಮ್ಮನ್ನು ಭಾಳ ಇಷ್ಟಪಡ್ತಾ ಇದ್ದೆ. ನಾನು ಅಂದ್ಕೊಂಡಿದ್ದೆ ನನ್ನ ಜೊತೆ ನನ್ನ ಲೈಫಿಗೆ ನೀವು ಮತ್ತೆ ವಾಪಸ್ ಬರ್ತೀರಂತ. ಬಟ್ ನಿಮಗೆ ಅದು ಇಷ್ಟ ಇಲ್ಲ ಅಂತ ಅಂದಮೇಲೆ ನಾನು ಫೋರ್ಸ್ ಮಾಡಿ ಅದು ಅವಶ್ಯಕತೆ ಇಲ್ಲ ಅಲ್ವಾ? ಪ್ಲೀಸ್ ಬೇಡ, ಒಟ್ಟೆ ಬೇಡ, ದಯಮಾಡಿ ಬೇಡ. ಸರಿ ಆಯ್ತು. ಯಾಕಂದ್ರೆ ನೀ ಸದ್ಯ ನಿನಗೆ ನನಗೆ ಯಾವ ಸಂಬಂಧ ಹೆಂಗೈತೆ ಅಂದ್ರೆ ಒಂದು ಪರಿಶುದ್ಧವಾದ ಪ್ರೇಮದ ಸಂಬಂಧ ಅಷ್ಟೆ. ಉಳ್ಕಾದ ಕಾಮ ಅನ್ನುವಂಥದ್ದು ಮನುಷ್ಯನಾಗ ಇಟ್ಕೊಂಡು ಯಾವ ಸಂಬಂಧನೂ ನಾವು ಮಾಡೋದು ಬೇಡ. ಯಾಕಂದ್ರೆ ದೇವ್ರು ಮೆಚ್ಚಂಗಿಲ್ಲ. ಮತ್ತು ಇನ್ನೊಂದು, ನಾವು ಇಷ್ಟ ನಿಂತಿದ್ದು ನೋಡಿ ಜನ ಏನೇನು ಮಾತಾಡ್ತಾರೆ. ಗಡಿಗೆ ಬಾಯಿ ಮುಚ್ಚಾಕೆ ಬರ್ತೈತಿ, ಜನದ ಬಾಯಿ ಮುಚ್ಚಾಕೆ ಬರಂಗಿಲ್ಲ. ದಯಮಾಡಿ ಅದನ್ನೆಲ್ಲ ತಿಳಿಯಾಗಿ ತೆಗೆದು. ನೀವು ಅದು ದೇವರು ಒಪ್ಪಲ್ಲ ಅದೆಲ್ಲ ಹೇಳಿದರೆ ನಾನು ದೇವರೆಲ್ಲ ನಂಬಲ್ಲ. ಅದೇ ನೀವು ಹೇಳ್ತಿದ್ದೀರಲ್ಲ, ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ಸರಿನಾ? ಸರಿ, ನಾನು ಹೋಗ್ತೀನಿ. ನೀವು ಮತ್ತೆ ಮನೆ ಬಿಟ್ಟು ಹೋಗೋದು ಆ ಥರ ಎಲ್ಲ ನಿರ್ಧಾರ ತೊಗೊಳಕ್ಕೆ ಹೋಗ್ಬಿಡಿ. ನಿಮಗೆ ಎಷ್ಟು ದಿನ ಖುಷಿಯಾಗಿರುತ್ತೋ ಅಷ್ಟು ದಿನ ಇದ್ಬಿಟ್ಟು ಹೋಗಿ. ಬರ್ತೀನಿ. ಒಂದು ಜಾರಿತು, ಅದ್ರ ಜೋಡಿ ಮತ್ತೊಂದು ಗಂಡು ಜಾರಿತು ಅಂದ್ರೆ 5 ನಿಮಿಷನಾಗ ಅನಾಹುತ ಆಗಿಬಿಡ್ತೈತಿ. ನಮ್ಮ ತಂದೆ ತಾಯಿ ನನಗೆ ಅದನ್ನು ಕಲಿಸಿಲ್ಲ. ಯಾವ ಜಾಗದಾಗ ಹೆಂಗೆ ಇರಬೇಕಲ್ಲ ಅದನ್ನು ಕಲಿಸ್ಯಾರ ನನಗೆ. ಇದನ್ನೆಲ್ಲ ಕಲಿಸಿಲ್ಲ ನನಗೆ. ಸುಧಾರಿಸೋದ ಒಂದು ದೊಡ್ಡ ಮಾತು. ಭಾಳ ಖುಷಿ ಆಗತೈತಿ ನನಗೆ ಇಂದರ್ಕ. ಇನ್ನು ಹೊಳ್ಳಿ ಪ್ರೇಮತ್ವ ಭಾವದಿಂದ ನೋಡ್ತಾಳೆ, ಕರಿ ಹೊಲಸು ಭಾವದಿಂದ ನೋಡಂಗಿಲ್ಲ ಆಕೆ. ಎದಕ್ಕೆ ಬೇಕಾಗಿತ್ತು ರೀ ನಮಗೆ ಹೆಂಡ್ರ ಮಕ್ಕಳ ಇರೋಕ್ಕಾಗಲಿ,